ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿನಗೆ ಅಂತ ಏನು ಮಾಡ್ತಾ ಇದೀಯಾ? ಯಾಕೆ ಬೇಕೇ ಬೇಕು, ಇದಾಗಬೇಕು, ನಿಂತೋಗಿತ್ತೆ, ಇನ್ನೆಲ್ಲ ಇಂಡಸ್ಟ್ರಿಯಲ್ಲಿ ಮಾತಾಡಿತು, ಇಲ್ಲಪ್ಪ ಇದು ಮುಗ್ದೋಯ್ತು ಅನ್ನೋ ರೇಂಜಿಗೆ ನಿಂತಿತ್ತು. ಆದರೂ ಇಲ್ಲ ನಾನು ಮಾಡ್ತೀನಿ, ಇದನ್ನ ನಿಲ್ಲಿಸ್ತೀನಿ ಅಂತ. ಆ ಮಕ್ಕಳ ಮುಖ ನೋಡಿದಾಗ ನನಗೆ ವಿನೋದ್ ಸರ್ದು, ವರ್ಧನ್ ಅವರು ಪ್ರೊಡ್ಯೂಸರ್ ಅವ್ರ ಮುಖ ನೋಡಿದಾಗ ಹೆಂಗೆ ನಾನು ಬಿಟ್ಕೊಡೋಕೆ ಮನಸ್ಸಾಗುತ್ತೆ. ಆಮೇಲೆ ಇಷ್ಟು ಜನರ ಎಫರ್ಟು, ಅವರೆಲ್ಲ ಗಡ್ಡ ಬಿಟ್ಕೊಂಡು ತಲೆ ಬಿಡಿಸ್ಕೊಂಡು ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಆಮೇಲೆ ನನ್ನ ಲೈಫಲ್ಲಿ ಈ ಥರದೊಂದು ಪಾತ್ರ ಮಾಡ್ತೀನಿ ನಾನು ಅಂದ್ಕೊಂಡಿರಲಿಲ್ಲ. ಅಂಥ ಪಾತ್ರ ಬಿಟ್ಟು ಹೆಂಗೆ ಬಿಡಲಿ? ಇನ್ನೊಂದು ಸಲ ನನ್ನ ಲೈಫಲ್ಲೇ ಸಿಗೋಲ್ಲ, ಚಾನ್ಸೇ ಇಲ್ಲ ಈ ಪಾತ್ರ. ಈ ಸಿನಿಮಾ ಯಾರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನನ್ನ ಲೈಫ್ ಇರೋವರೆಗೂ ನನಗೆ ಇದು ಬೆಸ್ಟ್ ಸಿನಿಮಾ. ನಾನು ಮಾಡಿರೋದು ನನ್ನ ಕರಿಯರಲ್ಲಿ ಇದೇ ನನಗೆ ಬೆಸ್ಟ್ ಸಿನಿಮಾ. ಲೂಸಿಯನ್ ಅಲ್ಲ, ಇನ್ನೊಂದು ಅಲ್ಲ. ಬಿಕಾಸ್ ಅಲ್ಲೊಂದು ವ್ಯಕ್ತಿತ್ವ ಇದೆ, ಕ್ಯಾರೆಕ್ಟರ್ ಇದೆ. ಹೆಂಗೆ ಬಿಡಲಿ ಈ ಸಿನಿಮಾನ? ನನ್ನ ಫ್ಯಾಮಿಲಿ ಇದೆ ಹಿಂದ್ಗಡೆ, ಅವರು ಎಲ್ಲರೂ ಎಫರ್ಟ್ ಹಾಕಿದ್ದಾರೆ. ನಾನು ಒಬ್ಬರಿಂದ ಆಗಿರಲ್ಲ ಸಿನಿಮಾ. ಅವರು ಹಗಲು ರಾತ್ರಿ ನನ್ನ ಸ್ಟ್ರೆಸ್ ನೋಡಿರ್ತಾರೆ, ನನ್ನ ನಿದ್ದೆಗಿಟ್ಟಿರೋ ದಿನಗಳು ನೋಡಿರ್ತಾರೆ. ಅವ್ರಿಗೂ ಸ್ಟ್ರೆಸ್ ಆಗಿರುತ್ತೆ, ಅವ್ರಿಗೂ ಬೇಜಾರಾಗಿರುತ್ತೆ. ನನ್ನ ಸ್ನೇಹಿತರುಗಳು ಜೊತೆ ನಿಂತವರು, ಆಮೇಲೆ ನೀವೆಲ್ಲ, ಎಸ್ಪೆಷಲಿ ಫಾರ್ ಮೀ, ನೀವೆಲ್ಲ ನಿಂತು ರೀತಿ ಇದೆಯಲ್ಲ ನನಗೆ. ಪ್ರತಿಯೊಬ್ಬರು ಮೀಡಿಯಾದವರು ಇವತ್ತು ಅಷ್ಟೇ ಎಷ್ಟು ಸ್ಟೋರಿ ಮಾಡಿದ್ದೀರಾ ಅಶೋಕನ ಮೇಲೆ, ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಎಷ್ಟು ಐಡಿಯಾಸ್ಗಳು ಕೊಟ್ಟಿದ್ದೀರಾ ನನಗೆ. ಹಿಂಗೆ ಮಾಡಿ ಈ ಸಿನಿಮಾ ಗೆಲ್ಲಬೇಕು ಅಂತ ಎಷ್ಟು ಜನ ನನ್ನ ಜೊತೆ ನಿಂತ್ಕೊಂಡಿದ್ದೀರಾ. ಎಲ್ಲ ಎಡಿಟರ್ಗಳು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು. ಸತೀಶ್ ಅವ್ರ ಸಿನಿಮಾ ಗೆಲ್ಲಿ ಮಾಡಿಕೊಡ್ರಿ, ಅವ್ರಿಗೇನು ಕಮರ್ಷಿಯಲ್ಲು ಪೇಮೆಂಟ್ಗಳು ತುಂಬ ತೊಗೊಳಕ್ಕೆ ಹೋಗ್ಬಿಡ್ರಿ, ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಾಡಿಕೊಡ್ರಿ, ಹುಡುಗ ಬೆಳೀಲಿರಿ. ಈ ಪ್ರೀತಿ ಇದೆಯಲ್ಲ, ಇಷ್ಟು ಜನ ಎಲ್ಲ ಹಿಂಗೆ ನಿಂತ್ಕೊಂಡಾಗ ಹೆಂಗೆ ನಾನು ಬಿಟ್ಬಿಟ್ಟು ಹೊರಟೋಗ್ಲಿ? ಆಗಲ್ಲ ಅಂತ ಕೈ ಕಟ್ಕೊಂಡು ಹೆಂಗೆ ಹೊರಟೋಗ್ಲಿ? ನನಗೆ ಇನ್ನೊಂದು ಅಯೋಗ್ಯ ಟು ಇದೆ, ಇನ್ನೊಂದು ಸಿನಿಮಾ ಬರುತ್ತೆ, ಮತ್ತೊಂದು ಸಿನಿಮಾ ಬರುತ್ತೆ, ಬಿಡಿ. ಈಗ ತಮಿಳಲ್ಲಿ ಒಂದು ಸಿನಿಮಾ ಸೈನ್ ಮಾಡಿದ್ದೀನಿ, ಇದೆಲ್ಲ ಇದೆ. ಆದರೆ ಈ ಅಶೋಕನ ನಾನು ಬಿಡೋಕ್ಕಾಗಲ್ಲ.